ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕಾಮನ್ ಮ್ಯಾನ್ ಚಿತ್ರತಂಡದಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲಾ ವಾಣಿಜ್ಯ ಕೈಗಾರಿಕೋದ್ಯಮ ಸಂಘವು ವಿಜಯನಗರ ಕಾಲೇಜ್ ಹಾಗೂ ರೈಟ್ವೇ ಸೊಲ್ಯೂಷನ್ಸ್ನ ಸಹಯೋಗದಲ್ಲಿ ಇದೇ ಪ್ರಥಮ ಬಾರಿಗೆ ದಿನಾಂಕ 22ರಂದು ನಗರದ ವಿಜಯನಗರ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಕೈಗೊಳ್ಳಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ವಾಣಿಜ್ಯ ಕೈಗಾರಿಕೋದ್ಯಮ ಸಂಘದ ಅಧ್ಯಕ್ಷ ಅಶ್ವಿನ್ ಕೊತ್ತಂಬ್ರಿರವರು ಸ್ಥಳೀಯ ಪದವಿ ಹಾಗೂ ಡಿಪ್ಲೊಮಾ ಪೂರೈಸಿದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಇದೇ ಪ್ರಥಮ ಬಾರಿಗೆ ಬೃಹತ್ ಉದ್ಯೋಗ ಮೇಳವನ್ನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ನಾವು ವಿಜಯನಗರ ಜಿಲ್ಲಾ ವಾಣಿಜ್ಯ ಕೈಗಾರಿಕೋದ್ಯಮ ಸಂಘ ಹಾಗೂ ವಿಜಯನಗರ ಕಾಲೇಜ್ ಮತ್ತು ರೈಟ್ವೇ ಸೊಲ್ಯೂಷನ್ಸ್ ಸಹಯೋಗದಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಶನಿವಾರ 22 ಮಾರ್ಚ್ರಂದು ಬೆಳಗ್ಗೆ 9ರಿಂದ 5 ಗಂಟೆವರೆಗೆ. ನಮ್ಮ ಮೂಲ ಉದ್ದೇಶ ಏನಂದರೆ ವೋಕಲ್ ಫಾರ್ ಲೋಕಲ್, ಅಂದರೆ ಹೊಸಪೇಟೆಯಲ್ಲಿ ಇದ್ದಂಥ ಎಲ್ಲ ಯಂಗ್ಸ್ಟರ್ಸಿಗೆ, ಎಂಟ್ರಪ್ರಿನರ್ಸ್ಗೆ, ಆಕಾಂಕ್ಷಿಗಳಿಗೆ ಇಲ್ಲೇ ಲೋಕಲಿ ಅವರಿಗೆ ಉದ್ಯೋಗ ಸಿಗಲಿ ಅಂತ ಒಂದೇ ಒಂದು ನಮ್ಮ ಈ ದೃಷ್ಟಿಯಿಂದ ಈ ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಉದ್ಯೋಗ ಮೇಳದಲ್ಲಿ ಹೊಸಪೇಟೆಯ ಪ್ರತಿಷ್ಠಿತ ಎಲ್ಲ ಡಿಗ್ರಿ ಕಾಲೇಜುಗಳು ಯಾವಂದರೆ ವಿಜಯನಗರ ಕಾಲೇಜು, PDIT ಇಂಜಿನಿಯರಿಂಗ್ ಕಾಲೇಜು, TME ಡಿಪ್ಲೊಮಾ ಕಾಲೇಜು, VV ಸಂಘದ ಎಲ್ಲ ಬಳ್ಳಾರಿ ಮತ್ತು ಅಖಂಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲ ಕಾಲೇಜುಗಳು, ಥಿಯೋಸಫಿಕಲ್ ಕಾಲೇಜು, ಮಾತಾ ಡಿಗ್ರಿ ಕಾಲೇಜು, ನ್ಯಾಷನಲ್ ಡಿಗ್ರಿ ಕಾಲೇಜು, GSF, SAS ಎಲ್ಲ ITI ಕಾಲೇಜುಗಳು, ಹೀಗೆ ಒಟ್ಟು ವಿಜಯನಗರ ಜಿಲ್ಲಾದ್ಯಂತ ಎಷ್ಟು ಡಿಗ್ರಿ ಕಾಲೇಜುಗಳಿದೆ ಎಲ್ಲ ಕಾಲೇಜುಗಳಿಗೆ ನಾವು ಆಹ್ವಾನ ಕೊಟ್ಟಿದ್ದೇವೆ ಸ್ಟೂಡೆಂಟ್ಸಿಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಅದೇ ರೀತಿಯಾಗಿ ಹೊಸಪೇಟೆ ಲೋಕಲ್ ಪ್ಲಸ್ ಸುತ್ತಮುತ್ತಲಿರುವಂಥ ಎಲ್ಲ ಕೈಗಾರಿಕಾ ಘಟಕಗಳು ಅಂದರೆ ಇಂಡಸ್ಟ್ರೀಸು, ಆಮೇಲೆ ಪ್ಲಾಂಟ್ಸು, ಕಾರ್ಪೊರೇಟ್ ಹೆಡ್ಸು, ಹಾಗೆ ಲೋಕಲ್ ಆಫೀಷಿಯಲ್ಸ್ ಅಂದರೆ ಈ ಹೋಟೆಲ್ಗಳು, ಶೋರೂಮ್ಸು, STP ಆಡಿಟರ್ಸು, ಬಟ್ಟೆ ಅಂಗಡಿ, ಆಮೇಲೆ ಇದು ಸ್ಟಾಕ್ ಎಕ್ಸ್ಚೇಂಜು, ಈ ಥರ ಕೋಆಪರೇಟಿವ್ ಬ್ಯಾಂಕ್ಸು, ಇಲ್ಲಿ ಇರೋಂಥ ಒಂದು BPO ಸೆಂಟರು, ಲೋಕಲಿ ಇರೋಂಥ ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಕೂಡ, ಡಿಸ್ಟ್ರಿಬ್ಯೂಟರ್ಸು, ವ್ಯಾಪಾರಸ್ಥರು ಕೂಡ ಇದಕ್ಕೆ ಪಾಲ್ಗೊಂಡಿದ್ದಾರೆ. ನಿಮಗೆ ಗಮನಕ್ಕಿರಲಿ, ಇದೊಂದು ನಮಗೆ ಆಶ್ಚರ್ಯ ಆಗುತ್ತೆ. ಈವರೆಗೆ 3,000 ಹುಡುಗರು ಇದಕ್ಕೆ ನೋಂದಣಿ ಮಾಡಿದ್ದಾರೆ. ಎಷ್ಟು? 3,000 ಹುಡುಗರು. ಅದೇ ರೀತಿಯಾಗಿ 60 ಕಂಪ್ನಿಗಳು ಇದಕ್ಕೆ ಬಂದು ನಾವು ಇಂಟರ್ವ್ಯೂ ಮಾಡ್ತೇವೆ ಅಂತ ಅವರು ನೋಂದಣಿ ಮಾಡಿದ್ದಾರೆ. ಇಲ್ಲಿ ಕೆಳಗೆ ಹಾಕಿದಂಥ ಎಲ್ಲ ಕಂಪ್ನಿಗಳು ಬರ್ತಾ ಇದ್ದಾರೆ. ಹಾಗೆ 3,000 ಹುಡುಗರು ರಿಜಿಸ್ಟರ್ ಮಾಡಿದ್ದಾರೆ. ಬೆಳಗ್ಗೆ 9ರಿಂದ 5 ಗಂಟೆ ಇರುತ್ತೆ. ಸಾಯಂಕಾಲ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ HR ಗವಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತೇವೆ. ಅವರೇ ನಮ್ಗೆ ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಹಾಗೆ ಸಿಂಧನೂರು MLA ಅವರು ಹಂಪನಗೌಡರು ಕೂಡ ಇದಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ಈ ನಮ್ಮ ಉದ್ಯೋಗ ಮೇಳಕ್ಕೆ ಬಹಳಷ್ಟು ಸಹಕಾರ ಕೊಟ್ಟು ಪ್ರತಿಯೊಂದು ನಮ್ಮ ಹೆಜ್ಜೆಗೆ ನಮಗೆ ಸಹಕಾರ ಕೊಟ್ಟು ಈ ಒಂದು ಕಾಲೇಜಿನ ಚೇರ್ಮನ್ರಾದ N ಮಲ್ಲಿಕಾರ್ಜುನ್ ಮೆಟ್ರಿ ಅವರು ಹಾಗೂ ಪ್ರಿನ್ಸಿಪಲ್ರಾದ ಪ್ರಭು ಅವರು, ಹಾಗೆ VV ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಪಾಲ್ಗೊಳ್ಳಲಿದ್ದಾರೆ. ಸಾಯಂಕಾಲ 5 ಗಂಟೆಗೆ ಸಮಾರೋಪ ಸಮಾರಂಭ ಇರುತ್ತೆ. ಅದರಲ್ಲಿ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೋ ಇಂಟರ್ವ್ಯೂ ನಾವು ಕಂಪ್ನಿಗಳು ತೊಗೊಂಡಿರ್ತಾರೆ. ಯಾರಾದರೂ ಸ್ಟೂಡೆಂಟ್ಸು ಅಲ್ಲಿ ಆಯ್ಕೆ ಆದರೆ
ಅವರಿಗೆ ಸಾಯಂಕಾಲ ವ್ಯಾಲಿಡಿಕ್ಟರಿ ಫಂಕ್ಷನಲ್ಲಿನೇ ಅಲ್ಲೇ ಅವರಿಗೆ ನಾವು ಆಫರ್ ಲೆಟ್ರ್ ಕೊಡೋ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಅದು ಕಂಪ್ನಿಗಳು ಒಪ್ಕೊಂಡು, ಅಂದರೆ ಒಂಥರ ಬೆಳಗ್ಗೆ ಅವ್ರಿಗೆ ಇಂಟರ್ವ್ಯೂ, ಸಾಯಂಕಾಲ ಅವರಿಗೆ ಜಾಬ್ ಒಂದು ಸಿಗೋ ಒಂದು ಆಫರ್ ಲೆಟ್ರ್ ಕೊಡೋ ಒಂದು ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಈ ಸಮಾರಂಭಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಾದ ದಿವಾಕರ್ ಸರ್ ಹಾಗೂ SP ಆದ ಹರಿಬಾಬು ಸರ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಇದು ಎಲ್ರಿಗೂ ಒಂದು ಹೆಮ್ಮೆಯ ವಿಷಯ. ಈ ಒಂದು ಭಾಗದಲ್ಲಿ ಈ ಥರ ಒಂದು ಬೃಹತ್ ಉದ್ಯೋಗ ಮೇಳ ಪ್ರಪ್ರಥಮ ಬಾರಿಗೆ ಆಗ್ತಾ ಇದೆ. ಇದರ ಒಂದು ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ತಮ್ಮ ಮುಖಾಂತರ ನಿಮ್ಮ ಮಾಧ್ಯಮದಲ್ಲಿ ಇದನ್ನು ಪ್ರಕಟಿಸಿ ಎಲ್ರಿಗೂ ಇನ್ನಷ್ಟು ಹೆಚ್ಚಿನ ಒಂದು ಅರಿವು ಆಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ಧನ್ಯವಾದ. ಹೊಸಪೇಟೆ ತಾಲೂಕು ರಾಮಸಾಗರ ಗ್ರಾಮದ 1988-89ನೇ ಸಾಲಿನ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ದಿನಾಂಕ 16ರಂದು ಗುರುವಂದನಾ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ 88-89ನೇ ಸಾಲಿನ ಗುರುಗಳಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಗುರುಗಳನ್ನ ಗೌರವಿಸಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 16ರಂದು ಹೊಸಪೇಟೆ ರೋಟರಿ ಕ್ಲಬ್ನಲ್ಲಿ ವೇದಿಕೆ ಮೇಲಿನ ಗುರುವರಿಯರಿಂದ ದೀಪ ಬೆಳಗಿಸುವ ಮೂಲಕ ಗುರುವಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ರಾಮಸಾಗರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ 1988-89ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ತಮಗೆ ಅಕ್ಷರ ಜ್ಞಾನ ತುಂಬಿದ ಗುರುಗಳಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಗುರುಗಳನ್ನ ಗೌರವಿಸಲಾಯಿತು. ಇನ್ನು ಗುರುವಂದನೆ ಸ್ವೀಕರಿಸಿದ ಗುರುಗಳು ಹಳೆ ವಿದ್ಯಾರ್ಥಿಗಳಿಂದ ಕೈಗೊಂಡಿರುವ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಈ ಒಂದು ಕಾರ್ಯಕ್ರಮ ನನಗೆ ಇಷ್ಟೊಂದು ಸಂತೋಷ ತುಂಬಿಕೊಡ್ತಾ ಐತಿ. ಯಾಕೆ ಅಂತಂದು ಹೇಳಿದ್ರೇ, ಇಂಥ ಒಂದು ಸೌಭಾಗ್ಯ ಇನ್ಯಾರಿಗೂ ಈ ಪ್ರಪಂಚದಲ್ಲಿ ಸಿಗಲಾರ್ದು. ಏನು ಸಮಾಜ ಸೇವೆ ಮಾಡ್ತೀವಿ ಅಂತಂದು ಹೇಳಿದ್ರು, ಒಬ್ಬ ಯೋಧ ಮರಣ ಹೊಂದಿದ ಮೇಲೆ ಅವನ ಒಂದು ದೇಹವನ್ನು ಅದ್ಧೂರಿಯಾಗಿ ಮೆರವಣಿಗೆಯ ಮೂಲಕ ತಂದು ಅವನಿಗೆ ನಾವು ನಮಸ್ಕಾರಗಳನ್ನು ಅರ್ಪಿಸ್ತೀವಿ. ಅದೇ ರೀತಿಯಾಗಿಯೇ ಒಬ್ಬ ವೈದ್ಯ ಸಮಾಜ ಸೇವೆಯನ್ನು ಮಾಡಿ ಅವರೇನಾದ್ರೂ ನಿವೃತ್ತಿ ಹೊಂದಿದ ಮೇಲೆ ಈ ರೀತಿಯಾದಂತಹ ರೋಗಿಗಳು ಹೋಗಿ ಅವರಿಗೆ ಎಂದೂ ಕೂಡ ಅವರಿಗೆ ಈ ರೀತಿಯ ಸಮಾರಂಭ ಏರ್ಪಡಿಸಿ ಸಂತೋಷ ಕೂಟವನ್ನು ಏರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಇನ್ನು ನಮ್ಮಂಥ ಶಿಕ್ಷಕರುಗಳಿಗೆ ಇಂಥ ಒಂದು ಸೌಭಾಗ್ಯ ದೊರಕಿದೆಯಲ್ಲ ಅಂತಕ್ಕಂಥದ್ದು ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ನನ್ನ ಅರ್ಥದಲ್ಲಿ ಸ್ಕೂಲ್ ಅಂತಂದು ಹೇಳಿದ್ರೇ, ಎಸ್ ಅಂತಂದು ಹೇಳಿದ್ರೇ, it is a place where sincerity is developing. Yes means sincerity, and scolding is there. Without scolding no one will get up. Scolding is there. ಬೈತಿದ್ವಿ, ಹೌದಲ್ಲ? ಅದೇ ರೀತಿಯಾಗಿಯೇ ಸಿನ್ಸಿಯಾರಿಟಿಯನ್ನು ಬೆಳೆಸ್ತಾ ಇದ್ವಿ. ಎಸ್, ನೆಕ್ಸ್ಟ್ ಕಮ್ಸ್ ಸಿ. ವಾಟ್ ಡು ಯು ಮೀನ್ ಬೈ ಸಿ? ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇಸ್ ದೇರ್. ಕ್ಯಾರೆಕ್ಟರ್ನ ಬೆಳೆಸ್ತಾ ಇದ್ವಿ. ಹಾಗೆ ಇರಬೇಕು, ಹೀಗೆ ಇರಬೇಕು, ಹಿರಿಯರಿಗೆ ಈ ರೀತಿಯಾದಂಥ ಗೌರವ ಕೊಡಬೇಕು, ಮೇಷ್ಟ್ರುಗಳಿಗೆ ಈ ರೀತಿಯಾದಂಥ ಗೌರವ ಕೊಡಬೇಕು, ಮನೆಯಲ್ಲಿ ಹಿರಿಯರಿಗೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಆವಾಗಲೇ ಹೇಳ್ಕೊಡ್ತಾ ಇದ್ವಿ. ಹಾಗೆಯೇ ಹೆಚ್, ವಾಟ್ ಡು ಯು ಮೀನ್ ಬೈ ಹೆಚ್? ಹಾಬೀಸ್ ಡೆವಲಪ್ಮೆಂಟ್. ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಹಾಬಿಗಳನ್ನು ಹುಡುಕಿ ತೆಗೆದು ಅವುಗಳನ್ನು ಬೆಳೆಸ್ತಾ ಇದ್ವಿ. ಹಾಗೆಯೇ ಓ, ಆರ್ಡರ್ ಇಸ್ ದೇರ್. ಆರ್ಡರ್ ಹಾಕ್ತಾ ಇದ್ವಿ, ಇದನ್ನು ಮಾಡ್ಕೊಂಡು ಬಾ, ಇದನ್ನು ನೀನು ಕಲ್ತ್ಕೊಂಡು ಬಾ. ಹಾಗೆಯೇ ಒಬಿಡಿಯನ್ಸಿ ಡೆವಲಪ್ಮೆಂಟ್ ಇಸ್ ದೇರ್. ಒಬಿಡಿಯೆಂಟಾಗಿರಬೇಕು, ವಿಧೇಯರಾಗಿ ನಡ್ಕೊಳ್ಬೇಕು ಅನ್ನೋ ಅಂಥದ್ದನ್ನು ನಾವು ಸ್ಕೂಲಲ್ಲಿ ಕಲಿಸ್ತಾ ಇದ್ವಿ. ಹಾಗೆಯೇ ಕೊನೆಯದಾಗಿ ಎಲ್, ಇಟ್ ಮೀನ್ಸ್ ಲರ್ನಿಂಗ್ ಇಸ್ ದೇರ್. ಲರ್ನಿಂಗ್ ಇಸ್ ದೇರ್ ಇನ್ ಸ್ಕೂಲ್. ಇವನ್ನೆಲ್ಲವೂ ಒಳಗೊಂಡಂತೆ ಸ್ಕೂಲ್ನಲ್ಲಿ ಲರ್ನಿಂಗ್ ಕೂಡ ಇತ್ತು. ಭಾಷೆಗಳೇ ಆಗಿರ್ಬೋದು, ಗಣಿತನೇ ಆಗಿರ್ಬೋದು, ವಿಜ್ಞಾನನೇ ಆಗಿರ್ಬೋದು, ಆಟೋಪಾಠಗಳು ಆಗಿರ್ಬೋದು, ನೀತಿ ಬೋಧನೆ ಆಗಿರ್ಬೋದು, ಇಂಥವನ್ನೆಲ್ಲವನ್ನೂ ಆ ಸ್ಕೂಲ್ನಲ್ಲಿ ಕಲಿಸ್ತಾ ಇದ್ವಿ. ಸ್ಕೂಲ್ ಅಂದರೆ ಎಲ್ಲಿ? ನರ್ಸರಿ ಟು 10th ಸ್ಟ್ಯಾಂಡರ್ಡ್. ನೋಡಿ, ನಿನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂತಂದು ಹೇಳಿದ್ರೆ ಪ್ರೀ ನರ್ಸರಿಗೆ ಹೋಗ್ತಾ ಇದ್ದಾನೆ, ಅಥವಾ ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಅಥವಾ ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಅಥವಾ ಹೈಸ್ಕೂಲ್ಗೆ ಹೋಗ್ತಾ ಇದ್ದಾನೆ.
ಹೈಸ್ಕೂಲ್ ಅಲ್ಲಿ ಮುಗೀತು. ನಂತರ ಏನು ಮಾಡ್ತಾನೆ, ಸರ್ ನನ್ನ ಮಗ PU ಕಾಲೇಜಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ದೇವರ ಆ ರೀತಿಯಿಂದ ನಿಮ್ಮ ಒಂದು ಸಮಾಗಮ ಕಳೆದ ಎಷ್ಟು 87ರಿಂದ ಈ 2025 ಅಂದರೆ 25 ಒಂದು 13 38 ವರ್ಷ, 38 ವರ್ಷದ ಬಳಿಕ ನೀವು ಇಲ್ಲಿ ಕೂಡಲಿಕ್ಕೆ ಕಾರಣ ನೀವೆಲ್ಲರೂ. ಆಗಿನ ನಾವು ಮರ್ತಿಲ್ಲ, ಆದರೆ ನೀವು ಮರಿಲಾರ್ದಂಗೆ ಕೂಡಿಸಿಬಿಟ್ರಿ ಇವತ್ತು ನಿಮಗೆ. ಅದು ನಮಗೆ ಅತ್ಯಂತ ಈ ಸಮಾರಂಭ ನೋಡಿ ಭಯಂಕರ ಖುಷಿಯಾಗಿಬಿಟ್ಟಿದೆ. ಈ 37-38 ವರ್ಷಗಳ ಅವಧಿಯವರೆಗೆ ನಿಮ್ಮ ಸಂಪರ್ಕನೇ ಇಲ್ಲ. ಏನೋ 1 or 2 ಪರ್ಸನ್ಸ್, ಒಬ್ಬರು ಅಥವಾ ಇಬ್ಬರು ನಾವು ಇಲ್ಲೇ ಬಳ್ಳಾರಿ ಇದ್ದಾಗ, ಹೊಸಪೇಟೆ ಇದ್ದಾಗ ಹೋಗೋದು ಬರೋದು, ರಾಮಸಾಗರ ಮೇಲೆ ಹೋಗ್ತಿದ್ವಿ, ರಾಮಸಾಗರ ಮೇಲೆ ಬರ್ತಿದ್ವಿ. ಅವಾಗ ಇಳಿದು ಮುದ್ದಾಮ ಎಲ್ಲರ ಮನೆಗೆ ಭೇಟಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಬ್ಬರಿಬ್ಬರು ನಮಗೆ ದಾರಿನಲ್ಲೇ ಪರಿಚಯ ಅಥವಾ ನೆನಪು ಆಗಿದ್ದು ಉಂಟು. ನಾವು ರಾಮಸಾಗರದಲ್ಲೇ 84ರಿಂದ 87ರವರೆಗೆ ಅಂದರೆ 3 ವರ್ಷ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಅವಧಿಯಲ್ಲಿ ಯಾರು 8ನೇ ಕ್ಲಾಸ್ ಇದ್ದರು, ಯಾರು 9ನೇ ಕ್ಲಾಸ್ ಇದ್ದರು, ಯಾರು 10ನೇ ಕ್ಲಾಸ್ ಇದ್ದರು, ಅದನ್ನು ನಾವು ಐಡೆಂಟಿ ಮಾಡಬೇಕಾದ್ರೆ ನೀವು ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು ನಮಗೆ. ಒಂದೇದು. ಎರಡನೇದಪ್ಪ ಅಂತಂದ್ರೆ ನಾವು 84ರಲ್ಲೇ ಪ್ರೊಫೆಷನಲ್ ಹೆಡ್ ಮಾಸ್ಟ್ರಾಗಿ ನಾವು ಸೆಲೆಕ್ಷನ್ ಆದ್ವಿ. 84 ಅಕ್ಟೋಬರ್ 31ನೇ ತಾರೀಕು. ನಂತರ ನವಂಬರ್ 17, 1984ರಲ್ಲಿ ರಾಮಸಾಗರಕ್ಕೆ ಮುಖ್ಯೋಪಾಧ್ಯಾಯರಾಗಿ ಸರ್ಕಾರ ನೇಮಣಿಕೆ ಮಾಡಿದ್ದರಿಂದ 3 ವರ್ಷಗಳವರೆಗೆ ನಾವು ಸತತವಾಗಿ ರಾಮಸಾಗರದಲ್ಲೇ ನಿಮ್ಮ ಬಾಂಧವ್ಯ, ನಿಮ್ಮ ಪೇರೆಂಟ್ಸು ಬಾಂಧವ್ಯ, ಇಡೀ ರಾಮಸಾಗರವೇ ನಮಗೆ ಒಂದು ತವರು ಮನೆಯಾಗಿ 3 ವರ್ಷಗಳಲ್ಲಿ ನಾವು ಚಿರಪರಿಚಿತರಾದ್ವಿ. ಹೊಸ ಇಲಾಖೆ ಕೃಷಿ ಮಾರುಕಟ್ಟೆ ಇಲಾಖೆಗೆ KA ಸೆಲೆಕ್ಷನ್ ಆಗಿ ಅಲಾಟ್ಮೆಂಟ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಗೆ ಆಯಿತು. ಅಲ್ಲಿಂದ 87ರಿಂದ ಏಪ್ರಿಲ್ 3, 87ರಿಂದ ನಿರಂತರವಾಗಿ ನಾವು 2015ರವರೆಗೆ ಮಾರುಕಟ್ಟೆ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇರಿ ಉಪನಿರ್ದೇಶಕರಾಗಿ ಪ್ರಮೋಷನ್ ತೊಗೊಂಡು, ಜಾಯಿಂಟ್ ಡೈರೆಕ್ಟರಾಗಿ ಮತ್ತೆ ಪ್ರಮೋಷನ್ ತೊಗೊಂಡು, ಅಡಿಷನಲ್ ಡೈರೆಕ್ಟರಾಗಿ ಲಾಸ್ಟ್ 3 ಇಯರ್ಸ್ ನಾನು ಸೇವೆ ಸಲ್ಲಿಸಿದೆ. ಅದು ಗುಲ್ಬರ್ಗದಲ್ಲೇ 2015ರಲ್ಲೇ ನಮ್ಮ ನಿವೃತ್ತಿ ಆಯಿತು. ನಿವೃತ್ತಿಯಿಂದ ಈಗ ವಿಶ್ರಾಂತಿ ಜೀವನ ನಮ್ಮದೇ ಆಗಿರ್ತಕ್ಕಂಥ ಊರಲ್ಲೇ ಮುದ್ದೇಬೇಳದಲ್ಲಿ ನಾವು ಕಳೀತಾ ಇದ್ದೀವಿ. ಅದನ್ನು ನೆನಪು ಮಾಡಿಕೊಂಡು ನೀವು 37-38 ವರ್ಷಗಳ ನಂತರ ನೀವು ನಮಗೆ ಆಹ್ವಾನ ಕೊಟ್ಟು ಇಲ್ಲಿಗೆ ಎಲ್ಲರೂ ಪ್ರೀತಿಯಿಂದ ಉತ್ಸಾಹದಿಂದ ಕರೆಸಿದ್ದೀರಿ. ನನಗೆ ಭಯಂಕರ ಸಂತೋಷ. ಒಳ್ಳೆ ಇವರಿಗೆ ಎಲ್ಲ ಸ್ನೇಹಿತರು ದಯವಿಟ್ಟು ಮತ್ತೆ ಯಾರಾದ್ರೂ ತಿಳಿಸಿ, ದಯವಿಟ್ಟು ತಿಳಿಸಿ. ಹೊಸಪೇಟೆ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಸ್ನೇಹ ಬಳಗದಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಲಾಗಿದೆ. ಈ ಭಾಗವಾಗಿ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಅರವಟ್ಟಿಗೆ ಘಟಕವನ್ನ ಉದ್ಘಾಟಿಸಲಾಯಿತು. ಹೀಗೆ MCH ಆಸ್ಪತ್ರೆಯ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಶಂಕರ ನಾಯ್ಕರ್ ಅವರು, ಮಾರ್ಚ್ ತಿಂಗಳ ಜೊತೆಗೆ ಏಪ್ರಿಲ್ ಮೇ ತಿಂಗಳ ಅಂತ್ಯದವರೆಗೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುತ್ತದೆ. ಹೀಗಾಗಿ ಪ್ರತಿಯೊಬ್ಬರೂ 20 ನಿಮಿಷಕ್ಕೊಮ್ಮೆ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ಅಧಿಕ ಬಿಸಿಲಿನ ತಾಪಮಾನಕ್ಕೆ ಪ್ರತಿಯೊಬ್ಬರೂ ನಿರ್ಜಲೀಕರಣ ಸಮಸ್ಯೆ ಎದುರಿಸಲಿದ್ದಾರೆ. ಸಾರ್ವಜನಿಕರು ಬೇಸಿಗೆಯಲ್ಲಿ ಬಾಯಾರಿಕೆ ಆಗದಿದ್ದರೂ ಪದೇ ಪದೇ ನೀರು ಅಥವಾ ಹಣ್ಣಿನ ರಸಗಳನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕಿದೆ. ಬೇಸಿಗೆಯಲ್ಲಿ ಮೈ ಬೆವರಿದಷ್ಟು ಒಳ್ಳೆಯದು ಎಂದರು.
ಆದಷ್ಟು ನೈಸರ್ಗಿಕ ಜ್ಯೂಸ್ಗಳನ್ನು ಹೆಚ್ಚಾಗಿ ಸೇವಿಸಿ. ಕಲ್ಲಂಗಡಿ, ಕರ್ಬೂಜ, ಕಿತ್ತಳೆ, ದ್ರಾಕ್ಷಿ, ಅನಾನಸ್, ಸೌತೆಕಾಯಿ, ಎಳನೀರು ಸವಿಯುವುದು, ಮನೆಯಲ್ಲಿಯೇ ಸಿದ್ಧಪಡಿಸಿದ ನಿಂಬೆಹಣ್ಣಿನ ಶರಬತ್ತು, ಮಜ್ಜಿಗೆ ಸೇರಿದಂತೆ ಹಣ್ಣಿನ ಪಾನೀಯಗಳನ್ನು ಚಿಟಿಕೆ ಉಪ್ಪಿನೊಂದಿಗೆ ಸೇವಿಸುವುದು ಉತ್ತಮ ಎಂದು ಸಲಹೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿಸಿಲಿನ ತಾಪಮಾನಕ್ಕೆ ನಮ್ಮ ವಿಜಯನಗರ ಜಿಲ್ಲೆ ಸುಮಾರು 38ರಿಂದ 39 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನ ಜಾಸ್ತಿ ಇರೋದ್ರಿಂದ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರು, ಯೋಗಲಕ್ಷ್ಮಿ, ವೆಂಕಟೇಶ್ ರೆಡ್ಡಿ ಅವರು ಎಲ್ಲ ಸದಸ್ಯರು ಜೊತೆಗೆ ರಾಘವೇಂದ್ರ ಎಲ್ಲ ಸದಸ್ಯರು ಕೂಡಿ ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಸ್ನೇಹ ಬಳಗದಿಂದ ಇವತ್ತು MCH ಆಸ್ಪತ್ರೆ ಆವರಣದಲ್ಲಿ ಕುಡಿಲಿಕ್ಕೆ ನೀರನ್ನು ಆರೋಗ್ಯ ಇಲಾಖೆಯಿಂದ ವ್ಯವಸ್ಥೆ ಮಾಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ ಈ ಒಂದು ಬಿಸಿಲಿನ ತಾಪಮಾನಕ್ಕೆ ಇಲ್ಲಿ ಬರ್ತಕ್ಕಂಥ ಪೇಷಂಟ್ ಮತ್ತು ಪೇಷಂಟ್ ಅಟೆಂಡರ್ಸ್ ಮಕ್ಕಳಿಗೆ ನೀರಿನ ವ್ಯವಸ್ಥೆಗಳು ನಮ್ಮ ಆಸ್ಪತ್ರೆಯ ವ್ಯವಸ್ಥೆ ಇದೆ. ಜೊತೆಗೆ ಈ ಬಂದಿರತಕ್ಕಂಥ ಅಟೆಂಡರ್ಸಿಗೆ ಇವು ನೀರಿನ ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ. ನಾನು ಸಾರ್ವಜನಿಕ ಕೇಳೋದೇನಪ್ಪ ಅಂದರೆ ಬಿಸಿಲಿನ ತಾಪಮಾನ ಜಾಸ್ತಿ ಇರೋದ್ರಿಂದ ಬೆಳಗ್ಗಿಂದ ಮಧ್ಯಾಹ್ನ ಅಂದರೆ 11 ಗಂಟೆ ತನಕ ಕೆಲಸ ಮಾಡಿರಿ. ಅದಾದ ನಂತರ 11ರಿಂದ 4 ಗಂಟೆವರೆಗೆ ಮನೆಯಿಂದ ಯಾರು ಹೊರಗಡೆ ಬರಬಾರ್ದು. ಯಾಕಂದರೆ ಈ ಒಂದು ಬಿಸಿಲಿಂದ ಡಿಹೈಡ್ರೇಷನ್ ಆಗಿರಲಿ, ಶಾಕ್ ಇರಲಿ, ಆಮೇಲೆ ಜೊತೆಯಲ್ಲಿ ಈ ಗರ್ಭಿಣಿಗೆ ಡಿಹೈಡ್ರೇಷನ್ ಆಗೋದ್ರಿಂದ ಮಗುಗೆ ತೊಂದರೆ ಆಗ್ತಕ್ಕಂಥ ಒಂದು ಇದು ಇರ್ತವೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ಎಲ್ಲರೂ ಈ ಬಿಸಿಲಿನ ತಾಪಮಾನಕ್ಕೆ ತಪ್ಪಿಸ್ಕೋಬೇಕಪ್ಪ ಅಂದರೆ ಅಥವಾ ಇದರಿಂದ ನಾವು ಎಚ್ಚರಿಸಬೇಕಂದ್ರೆ ನಾವು ಹೆಚ್ಚೆಚ್ಚಾಗಿ ನೀರು ಕುಡಿಬೇಕು. ಅಂದರೆ ಈ ಲೆಮನ್ ಜ್ಯೂಸ್ ಇರಲಿ, ಮಜ್ಜಿಗೆ, ಆಮೇಲೆ ಫ್ರೂಟ್ ಜ್ಯೂಸಸ್ಸು ಅಂತ ಜಾಸ್ತಿ ತೊಗೋಬೇಕು. ದಿನಕ್ಕೆ 4ರಿಂದ 5 ಲೀಟ್ರ್ ನೀರು ತೊಗೊಳ್ಳೇಬೇಕು. ಜೊತೆಗೆ ಯಾವುದೇ ಥರದ್ದು ಈಗ ಹೊರಗಡೆ ಹೋದಾಗ ಚಪ್ಪಲಿ ಇಲ್ಲದೆ ಹೋಗೋದು, ಆಮೇಲೆ ಆ ಒಂದು ಇದರಿಂದ ನಮಗೆ ಸ್ಟ್ರೋಕ್ ಆಗ್ತಕ್ಕಂಥ ಹೀಟ್ ಸ್ಟ್ರೋಕ್ ಆಗತಕ್ಕಂಥ ಇದು ಆಗುತ್ತೆ. ಹಾಗಾಗಿ ಅದಕ್ಕಾಗಿ ನಮ್ಮ ಎಲ್ಲ ಜಿಲ್ಲೆ ಆಸ್ಪತ್ರೆಗಳಲ್ಲಿ ಜನರಲ್ ಹಾಸ್ಪಿಟಲಲ್ಲಿ 5 ಬೆಡ್ಡನ್ನು ನಾವು ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು PHC CHನಲ್ಲಿ 2 ಬೆಡ್ ರಿಸರ್ವ್ ಮಾಡ್ಕೊಂಡಿರ್ತೀವಿ ಮತ್ತು ಎಲ್ಲ ಕಡೆಯೂ ORS ಕಾರ್ನರನ್ನು ಮಾಡಿಟ್ಟಿದ್ದೀವಿ. ಸೊ ಹಾಗಾಗಿ ಇದಕ್ಕೆ ಜನರು ಎಲ್ಲರೂ ಸದುಪಯೋಗ ಪಡ್ಕೋಬೇಕು. ಇವತ್ತೇನು ನಾವು ನಾಮನಿರ್ದೇಶನ ಸದಸ್ಯರ ಜೊತೆಗೆ ನಾವೇನು ಇದೊಂದು ಕೆಲಸ ಮಾಡಿದ್ವಿ, ನಿಜವಾಗ್ಲೂ ನಾವು ಶ್ಲಾಘನೆ. ಇದು ನಮ್ಮ ಆರೋಗ್ಯ ಇಲಾಖೆಗೆ ಅವರೆಲ್ಲ ರೀತಿಯಿಂದಲೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಮತ್ತೊಮ್ಮೆ ನಾನು ಅವರಿಗೆಲ್ಲ ಧನ್ಯವಾದ ಹೇಳ್ತಾ ನಮ್ಮ ಎಲ್ಲ ಇಲಾಖೆಯ ಸಿಬ್ಬಂದಿ ಮತ್ತು ವೈದ್ಯ ಮಿತ್ರರಿಗೆ ನಾನು ಧನ್ಯವಾದ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಪ್ಪುರವರ 50ನೇ ವರ್ಷದ ಜನ್ಮದಿನದ ನಿಮಿತ್ತ ಜೋಗಿ ಕಾಮನ್ ಮ್ಯಾನ್ ಚಿತ್ರತಂಡದಿಂದ ಸ್ಥಳೀಯ ಫ್ರೀಡಂ ಪಾರ್ಕ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಕಲಾ ತಂಡಗಳಿಂದ ನೃತ್ಯ ಸೇರಿದಂತೆ ಗೀತಗಾಯನ ನಡೆಸಿಕೊಳ್ಳಲಾಯಿತು.
ಬಯಸಿದಳೆ ಸ್ವಾಮಿ ಹರಿಯ ಸಾಟಿ ಇನ್ನಿಲ್ಲಿಂದಳೆ ಭಕ್ತೆ ಭಾಮಿನಿ ಮೊಳಗಿದಳೆ ತನ್ನ ಹರನ ಸಮಯವಿಲ್ಲೆಂದಳೆ ಹಿಂಗೆ ತರಂಗೆ ಬಯಸಿದಳೆ ಸ್ವಾಮಿ ಹರಿಯ ಸಾಟಿ ಇನ್ನಿಲ್ಲಿಂದಳೆ ಭಕ್ತೆ ಭಾಮಿನಿ ಮೊಳಗಿದಳೆ ತನ್ನ ಹರನ ಸಮಯವಿಲ್ಲೆಂದಳೆ ತದಿಮಿ ತಕದಿಮಿ ಜನುತ ಸೋಂತಕ ತದಿಮಿತ ಶಂಖಚಕ್ರಧರ ಕಮಲ ನಯನ ಜಲ ಜನಾಭನ ವರಿಸಿದಳೆ. ಹಾಯ್, ನನ್ ಫ್ರೆಂಡ್ ಬಂದಿದ್ದಾನೆ. ಯಾವ ಫ್ರೆಂಡು? ಅದ ನೀವು ಅವತ್ತು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಲ್ಲ. ಓಹ್, ನಿಮ್ ದೇವ್ರಾ? ಎಲ್ಲಿ? ಅಲ್ಲಿ. ಹಾಯ್, ಈಗ ಹೇಗಿದ್ದೀರಾ? ಐ ಲವ್ ಯು. ವಾಟ್? ನಾನೇ ಪ್ರೀತಿಸ್ತಾ ಇದ್ದೀನಿ. ಐ ಮೀನ್ ಅಪ್ಪು ಅವ್ರು ಲವ್ ಮಾಡ್ತಿದ್ದಾರೆ. ನಿನ್ನ ನಂಬಕ್ಕಾಗಲ್ಲಪ್ಪ. ಮಧ್ಯ ಎಲ್ಲಾದ್ರೂ ಕೈ ಬಿಟ್ಬಿಡ್ತೀಯ ನೀನು. ಕಸ್ತೂರಿ ಸಂಸಾರಿ ನಮ್ದು. ಒಂದ್ಸಲ ಕೈ ಹಿಡಿದ್ಮೇಲೆ ಮುಗೀತು, ಬಿಡೋ ಮಾತೇ ಇಲ್ಲ. ಈ ಕೊಡಿ ಕೈಯ. ಇಷ್ಟ, ಹಾಗಾಗಿ ಬರ್ತಾನೆ ಇರ್ತೀನಿ. ಹೊಸಪೇಟೆ ಪ್ರೀತಿ ತುಂಬಾ ಜಾಸ್ತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೇ ಮೈದಾನದಲ್ಲಿ ದೊಡ್ಡ ಮನೆ ಹುಡುಗ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹಾಡು ಇಲ್ಲೇ ಆಡಿದ್ದು. Came into the place, I knew right then and there was something different.
ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾರ್ಯಕ್ರಮ ಜೋಗಿ ಕಾಮನ್ ಮ್ಯಾನ್ ಚಿತ್ರತಂಡದಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.